ಕಾಡಿನ ಬೆಳಗಿನ ಗಾಳಿ ತುಂಬ ಶಾಂತವಾಗಿತ್ತು. ಹಸಿರು ಎಲೆಗಳ ಮೇಲೆ ಮಳೆ ತಿಂಗಳು ಮಿಂಚಿನಂತೆ ಹೊಳಿತಾ ಇತ್ತು. ಮೈನಾ ಹಕ್ಕಿ ತನ್ನ ಗೂಡಿನ ಹೊರಗೆ ಹಾರಿ ಬಂದು ಹತ್ತಿರದ ನದಿಯ ತೀರದಲ್ಲಿ ಕುಳಿತಾಳೆ. ಗಿಣಿ ಹರಿ ಅಲ್ಲಿಗೆ ಬಂದು ಕೇಳ್ತಾನೆ, ಮೈನಾ, ನಿನ್ನೆ ರಾತ್ರಿ ನೀನೇನಾದರೂ ಶಬ್ದ ಕೇಳಿದ್ಯಾ? ಮೈನಾ ಕಳವಳದಿಂದ ಹೇಳ್ತಾಳೆ, ಹೌದು, ನದಿಯ ಅಂಚಿನಲ್ಲಿ ಯಾರೋ ಬೆಳಕನ್ನು ಹೊತ್ತಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಆದರೆ ಕಾಡಿನ ಆ ಭಾಗಕ್ಕೆ ಯಾರೂ ಹೋಗೋದಿಲ್ಲ. ಅಲ್ಲಿ ಹಳೆಯ ಗುಹೆ ಇದೆ ಗೊತ್ತೇ? ಹರಿಯ ಕಣ್ಣುಗಳು ಮಿಂಚಿದ್ವು. ಅದನ್ನೇ ನಾನು ಹೇಳಬೇಕಿತ್ತು. ನಿನ್ನೆ ರಾತ್ರಿ ಆ ಗುಹೆಯ ಒಳಗಿಂದ ವಿಚಿತ್ರ ಧ್ವನಿ ಬಂದಿತ್ತು. ಕಣ್ಣಿಗೆ ಹೊಳೆಯುವ ಕಲ್ಲುಗಳ ಬೆಳಕು. ಮರುದಿನ ಬೆಳಗ್ಗೆ ಇಬ್ಬರು ಹಕ್ಕಿಗಳು ಆ ಗುಹೆಯ ದಿಕ್ಕಿಗೆ ಹಾರ್ತಾರೆ. ಕಾಡಿನ ಒಳಭಾಗದಲ್ಲಿ ಹಳೆಯ ಆಲದ ಮರದ ಕೆಳಗೆ ಅಸಾಮಾನ್ಯ ಕಲ್ಲುಗಳ ಗುರುತು ಕಂಡುಬಂತು. ಮೈನಾ ಅಚ್ಚರಿಯಿಂದ ಕೇಳ್ತಾಳೆ, ಇದು ಯಾರು ಮಾಡಿರ್ಬೋದು? ಹರಿಯ ಕೊಕ್ಕಿಗೆ ನೆಲದ ಮೇಲೆ ಬಿದ್ದ ಒಡೆದ ಕವಚದ ತುಣುಕು ತಾಕಿತು. ಅದರಲ್ಲಿ ಮಣಿಯಂತ ಹೊಳೆಯುವ ಚಿಹ್ನೆ ಇತ್ತು. ಅಂಗಾರ ಪರ್ವತ. ಮೈನಾ ಹಕ್ಕಿ ಚಕಿತಳಾಗಿ ಕೇಳ್ತಾಳೆ, ಅಂಗಾರ ಪರ್ವತ? ಕೂಡ್ಲೆ ಗಿಣಿ ಹರಿ ಕೇಳ್ತಾನೆ, ಆ ಪರ್ವತದ ಬಗ್ಗೆ ಕತೆ ಕೇಳಿದ್ದೀಯಾ? ಆ ಪರ್ವತದ ಕೆಳಗೆ ನೂರಾರು ವರ್ಷಗಳಿಂದ ಮರೆ ಮಾಡಿದ ರತ್ನಗಳಿವೆ ಅಂತೆ. ಮೈನಾ ಹಕ್ಕಿ ನಗ್ತಾ ಹೇಳ್ತಾಳೆ, ನಮಗೆ ಹಕ್ಕಿಗಳಿಗೆ ರತ್ನ ಯಾಕೆ ಬೇಕು? ನಮಗೆ ಬೇಕು ಆಹಾರ, ಗಾಳಿ, ಹಾಡು. ಗಿಣಿ ಹರಿ ಸರಿ ಅಂತ ತಲೆಯಲ್ಲಾಡಿಸಿ ಮಾತನಾಡ್ತಾನೆ. ಸರಿ, ಆದರೆ ಯಾರೋ ಇದನ್ನು ಹುಡುಕಲು ಬಂದು ಕಾಡಿನಲ್ಲಿ ತಿರುಗ್ತಿದ್ದಾರೆ ಅನ್ನಿಸ್ತಾ ಇದೆ. ಆ ರಾತ್ರಿ ಮಳೆ ಸುರಿಯತೊಡಗಿತು. ಬಿರುಗಾಳಿಯಲ್ಲಿ ಮರಗಳು ನಡುಗ್ತಾ ಇದ್ವು. ಗುಹೆಯೊಳಗಿನಿಂದ ಬೆಳಕು ಮತ್ತೆ ಕಾಣಿಸಿಕೊಂಡಿತು. ಮೈನಾ ಮತ್ತು ಹರಿ ಮಳೆ ತಡೆಯದೆ ಹಾರಿದ್ರು. ಗುಹೆಯ ಬಾಗಿಲು ತೆರೆದಿತ್ತು. ಒಳಗೆ ಬೆಂಕಿಯ ಸುಗಂಧ. ಅವರು ನಿಧಾನವಾಗಿ ಒಳಕ್ಕೆ ಹೋಗ್ತಾರೆ. ಹರಿ ಶಾಂತವಾಗಿ ಹೇಳ್ತಾನೆ, ಮೈನಾ, ಬೆಳಕಿನತ್ತ ಹೋಗಬೇಡ, ಮೊದಲು ಶಬ್ದ ಕೇಳು. ಅಲ್ಲಿ ಯಾರೋ ಮಾತನಾಡ್ತಾರೆ. ಈ ಬಾರಿ ಕಲ್ಲು ಸಿಗಲೇಬೇಕು, ಇಲ್ಲದೇ ಇದ್ದರೆ ನಾನು ಹಾಳಾಗಿ ಹೋಗ್ತೇನೆ. ಹಕ್ಕಿಗಳು ಒಬ್ಬ ಮಾನವನ ನೆರಳನ್ನು ಕಾಣ್ತಾರೆ. ಅವನು ಮಣ್ಣಿನಲ್ಲಿ ಏನೋ ಹುಡುಕ್ತಾ ಇದ್ದ. ಮೈನಾ ನಿಟ್ಟುಸಿರುತ್ತಾಳೆ. ಅವನು ಕಳ್ಳನಿರಬಹುದು. ಆ ಕ್ಷಣದಲ್ಲಿ ಕಲ್ಲಿನ ಪಕ್ಕದಿಂದ ಬೆಳಕಿನ ಹೊಳೆವಿತ್ತು. ಕಳ್ಳ ಬೆಚ್ಚಿ ಬಿದ್ದು ಓಡಿ ಹೋಗ್ತಾನೆ. ಆದರೆ ಹಕ್ಕಿಗಳು ಆ ಬೆಳಕಿನ ಮೂಲದ ಕಡೆ ಹಾರ್ತವೆ. ಅಲ್ಲಿ ಒಂದು ಚಿಕ್ಕ ಹಕ್ಕಿಯ ಗೂಡು ಮತ್ತು ಅದರೊಳಗೆ ಮಿನುಗುವ ಕಲ್ಲುಗಳು. ಮೈನಾ ಹೇಳ್ತಾಳೆ, ಇವು ರತ್ನಗಳಲ್ಲ, ಬೆಳಕಿನ ಬೀಜಗಳು. ಇವು ಪ್ರಾಕೃತಿಕವಾಗಿ ಬೆಳಕು ಬಿಡುವ ಬೀಜಗಳು. ಅವು ಪರ್ವತದ ಬೇರುಗಳಿಂದ ಬರ್ತವೆ. ಗಿಣಿ ಹರಿ ಹಿಗ್ಗುತ್ತಾ ಹೇಳ್ತಾನೆ, ಓ, ಆ ಕಳ್ಳ ಈ ಬೀಜಗಳನ್ನೇ ರತ್ನವೆಂದು ಭಾವಿಸಿದ್ದಾನೆ. ಅವರು ಬೀಜಗಳನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸ್ತಾರೆ. ಆದರೆ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಗುಹೆಯೊಳಗೆ ಯಾವುದೋ ಹಕ್ಕಿಯ ಗುರುತು ಇಟ್ಟಿದ್ದಾರೆ. ಯಾರದು? ಅವರು ಗೋಡೆಯ ಮೇಲಿರುವ ಗುರುತು ನೋಡಿ ಚಕಿತರಾಗ್ತಾರೆ. ಅದು ಮೈನಾ ಹಕ್ಕಿಯ ಅಜ್ಜಿಯ ಗುರುತು. ಅಜ್ಜಿಯ ಕತೆ ಮೈನಾ ಹಕ್ಕಿಗೆ ನೆನಪಾಯಿತು. ಅವಳು ಹೇಳ್ತಾಳೆ, ನಮ್ಮ ಕುಟುಂಬವು ಈ ಕಾಡಿನ ಬೆಳಕನ್ನು ರಕ್ಷಿಸುವ ಕುಟುಂಬವಾಗಿದೆ. ಮೈನಾ ಮತ್ತು ಹರಿ ಬೆಳಿಗ್ಗೆ ಕಾಡಿನ ಎಲ್ಲ ಹಕ್ಕಿಗಳನ್ನು ಸೇರಿಸಿ ಸಭೆ ನಡೆಸ್ತಾರೆ. ಅವರು ವಿವರಿಸ್ತಾರೆ, ಈ ಗುಹೆಯೊಳಗಿನ ಬೀಜಗಳು ನಮ್ಮ ಕಾಡಿಗೆ ಬೆಳಕು ನೀಡುವ ಜೀವದ ಮೂಲ. ಮನುಷ್ಯರು ಅದನ್ನು ಕದ್ರೆ ಕಾಡು ಕತ್ತಲಾಗ್ತದೆ. ಹಕ್ಕಿಗಳು ಎಲ್ಲರೂ ಒಂದೇ ಶಬ್ದದಲ್ಲಿ ಕೂಗ್ತಾರೆ, ನಾವು ಈ ಬೆಳಕನ್ನು ಕಾಯ್ತೇವೆ. ಅವರ ಯೋಜನೆ ಪ್ರಾರಂಭ ಆಯಿತು. ಮೈನಾ ರಾತ್ರಿ ಕಾವಲು ಕಾಯ್ತಾಳೆ. ಹರಿ ನದಿಯತ್ತ ಹಾರಿ ಕಳ್ಳನ ದಾರಿಯನ್ನು ತಪ್ಪಿಸ್ತಾನೆ. ಮೂರನೇ ರಾತ್ರಿ ಕಳ್ಳ ಮತ್ತೆ ಬರ್ತಾನೆ.
ಆದರೆ ಅವನ ಮುಂದೆಯೇ ನೂರಾರು ಹಕ್ಕಿಗಳು ಬೆಳಕಿನ ಬೀಜಗಳಿಂದ ಪ್ರಕಾಶವನ್ನು ಹರಿಸ್ತಾರೆ. ಕಳ್ಳನ ಕಣ್ಣು ಮಿಂಚಿನಿಂದ ಮುಚ್ಚಿತು. ಅವನು ಅಂಧನಾದಂತೆ ಓಡಿ ಹೋಗ್ತಾನೆ. ಬೆಳಿಗ್ಗೆ ಸೂರ್ಯೋದಯವಾಗ್ತಾ ಇದ್ದಾಗ ಗುಹೆಯೊಳಗೆ ಹೊಸ ಬೆಳಕು ಮಿನುಗಿತು. ಬೀಜಗಳು ಅರಳ್ತಾ ಇದ್ವು. ಅವುಗಳಿಂದ ಸಣ್ಣ ಸಣ್ಣ ಹಸಿರು ಹೊಳೆಗಳು ಹೊರಬರ್ತಾ ಇದ್ವು. ಕಾಡು ಹೊಸ ಜೀವದ ಶ್ವಾಸ ಪಡೆದಿತ್ತು. ಗಿಣಿ ಹರಿ ಸಂತೋಷದಿಂದ ಹೇಳ್ತಾನೆ, ಇದು ನಿಜವಾದ ರತ್ನ ಮೈನಾ, ಜೀವನದ ಬೆಳಕು. ಮೈನಾ ಹಕ್ಕಿ ತಲೆಯಾಡಿಸಿ ನಗ್ತಾಳೆ. ನಾವು ಕಾಡಿನ ರಕ್ಷಕರು. ಕಳ್ಳರನ್ನು ಗೆದ್ರು ಈ ಬೆಳಕನ್ನು ಉಳಿಸೋದು ನಮ್ಮ ಕರ್ತವ್ಯ. ಅವರು ಇಬ್ಬರು ಗುಹೆಯ ಬಾಗಿಲು ಮುಚ್ಚಿ ಹಾರ್ತಾರೆ. ಹಕ್ಕಿಗಳ ಹಾಡು ಮತ್ತೆ ಕಾಡಿನೊಳಗೆ ಮುಳಗಿತು. ಪ್ರಕೃತಿಯ ರಹಸ್ಯ ಬೆಳಕು ನಮ್ಮೆಲ್ಲರೊಳಗಿದೆ.